ಇವಾಗ ತಾನೇ ಕುಲದಲ್ಲಿ ಕೀಳೋದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಸೊ ಸಿನಿಮಾ ನಿಮಗೆಲ್ಲ ಟೈಟಲ್ ಎಲ್ಲ ಇದೆ, ಕುಲದಲ್ಲಿ ಕೀಳೋದು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂತೀವಿ. ನಾವು ಆರ್ಕೆಸ್ಟ್ರಾ ಎಲ್ಲ ಮುಗಿದ ತಕ್ಷಣ ನಾವು ಹಾಕೋ ಲಾಸ್ಟ್ ಸಾಂಗು ಇದೇನೇ ಹಾಕ್ತೀವಿ, ಪ್ರತಿಯೊಬ್ಬರು ಕುಣಿತೀವಿ. ಯಾಕಂದರೆ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಸಾಂಗು ಅವಾಗ ಅಣ್ಣವ್ರು ಮಾಡಿದ್ರು. ಅದೇ ಸಾಂಗ್ನ ನಾವು ಇವತ್ತಿನವರೆಗೂ ಆಚರಿಸಿದ್ವಿ. ಅದರಲ್ಲೂ ಒಂದು ಟೈಟಲ್ ಬಂದಿದೆ ಅಂದರೆ ತುಂಬ ಒಂದು ವಿಶೇಷ ಟೈಟಲ್ಲು. ಆ ಟೈಟಲ್ ಇಟ್ಕೊಂಡು ಇವತ್ತು ನಮ್ಮ ಮಳೆಯೂರು ಮನೋರು ಸಿನಿಮಾ ಮಾಡಿದ್ದಾರೆ. ಸೊ ಏನು ಗೊತ್ತಾ ಖುಷಿ, ಅವರು ನಮ್ಮ ಜೊತೆ ಕಾಮಿಡಿ ಕಿಲಾಡಿ ಮಾಡಬೇಕಾದ್ರೆ, ನಾವು ಈವೆಂಟ್ಗೆಲ್ಲ ಹೋಗ್ಬೇಕಾದ್ರೆ ಇದರೆಲ್ಲ ಇದ್ರ ತುಂಬ ಕಷ್ಟಪಡ್ತಿದ್ದೀವಿ ವ್ಯಕ್ತಿ. ಇವತ್ತು ಹೀರೋ ಆಗಿ ಮಾಡಿರೋದು ತುಂಬ ಖುಷಿ ಆಗ್ತಿದೆ ನಮಗೆಲ್ಲ. ಅಂದರೆ ಹೆಮ್ಮೆ ಥರ ಆಗ್ತಿದೆ. ಅಷ್ಟು ದೊಡ್ಡ ಕಟೌಟ್ ಬಿದ್ದಿದೆ ಇಲ್ಲಿ ಆಚೆ ಕಡೆ, ನಮ್ಮ ಜೊತೆ ಓಡಾಡ್ಕೊಂಡಿದ್ದು ಅಣ್ಣ. ಇವತ್ತು ನೋಡಿದ್ರೆ ಈ ಥರ ಕಟೌಟು ತುಂಬ ಖುಷಿಯಾಗಿದೆ. ಒಳ್ಳೇದಾಗಲಿ ಅವ್ರಿಗೆ ಅಂತ ಕೇಳ್ಬೋದು. ಅಣ್ಣ ಏನು ಹೇಳ್ಬೇಕಂದ್ರೆ, ಕುಲದಲ್ಲಿ ಕೀಳೋದು ಸಿನಿಮಾ ನನಗೆ ಆಗಲ್ಲ ಅಣ್ಣ, ಈ ಥರ ಎಲ್ಲ ಮಾತಾಡಕ್ಕೆ ಬರಲ್ಲ. ಡೈರೆಕ್ಟ್ ಡೈಲಾಗ್ ಅಣ್ಣ, ಒಂದು ಜೋಶ್ ಇಲ್ಲ, ಒಂದು ಇದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ನೀತಿ, ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ನೀತಿ. ಆದರೆ ಬರೋದೇ ಇಲ್ಲ. ಜಾತಿ ಇದ್ರೆ ಪ್ರೀತಿ ಇದ್ರೆ ಯಾವುದೇ ಜಾತಿ ಮತ ಏನು ಬರೋದೇ ಇಲ್ಲ. ಏನು ಗೊತ್ತಾ ಅಣ್ಣ, ಇವಾಗ ನೋಡಿ ನಾವೆಲ್ಲ ಇವಾಗಲೂ ಅಷ್ಟೇ ಅಣ್ಣ, ಆಲ್ಮೋಸ್ಟ್ ಎಲ್ಲ ಜಗಳಗಳು ನಡೆಯೋದೇ ನೋಡಿ ಜಾತಿ ಮತ ತುಂಬ ಕೆಟ್ಟ. ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ, ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಉಳಿದಾದ ಕೀಳಾದ ಅಂತ ಸಿನಿಮಾದಲ್ಲಿ ಒಂದು ಚಿಕ್ಕ ತುಂಬ ಆಗಿದೆ ಮ್ಯಾಟ್ರಿಗಳು. ಬಟ್ ಒಂದು ಚಿಕ್ಕ ಜಲಕ್ಕೂ ಒಂದೇ ಒಂದು ಹಳ್ಳಿಯಲ್ಲಿ ಒಂದು ಜನಾಂಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ತೋರಿಸಿದಾರೆ ಅಣ್ಣ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಮಸ್ತಾಗಿ ಬಂದಿದೆ ಅಣ್ಣ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ನೆಲದ ಮೇಲೆ ಇರುತ್ತೆ ಮಣ್ಣು. ಈ ಪ್ರಪಂಚದಲ್ಲಿ ಇರೋದು ಎರಡೇ ಜಾತಿ, ಒಂದು ಗಂಡು ಇನ್ನೊಂದು ಹೆಣ್ಣು. ಗಂಡು ಜಾತಿ ಇನ್ನೊಂದು ಹೆಣ್ಣು ಜಾತಿ ಅಷ್ಟೇ, ಬೇರೆ ಯಾವುದೂ ಇರಲ್ಲ ಅಣ್ಣ. ಪ್ರತಿಯೊಬ್ಬರು ಬಂದು ನೋಡ್ಬೇಕಾಗಿರೋಂಥ ಸಿನಿಮಾ ಹೆಂಗಿರುತ್ತೆ ಅಂದರೆ, ಪ್ರತಿಯೊಬ್ಬರು ಪ್ರೀತಿಯಿಂದ ನಾವೇ ಅನ್ಕೋತೀವಿ ಏನಕ್ಕೆ ಈ ಜಾತಿ ಮತ ಬರುತ್ತೆ, ಇನ್ನೂ ಸಿಂಪಲ್ ಆಗಿರ್ತೀವಿ ನೋಡಿ ಅಣ್ಣ. ಊಟ ಇಲ್ಲ ಅಂದರೆ ನಾವೆಲ್ಲ ಸತ್ತೋಗ್ಬಿಡ್ತೀವಣ ಅಂತ. ಊಟಕ್ಕೆ ಜಾತಿ ಮತ ಇಲ್ಲ ಅಣ್ಣ. ನೀರಿಲ್ಲ ಅಂದರೆ ನಾವೆಲ್ಲ ಸತ್ತೋಗ್ಬಿಡ್ತೀವಣ. ಕುಡಿಯೋ ನೀರಿಗೆ ಜಾತಿ ಮತ ಇಲ್ಲ ಅಣ್ಣ. ಬಟ್ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಜಾತಿ ಮತ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇದೀವಣ. ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು. ಅದೆಲ್ಲ ತುಂಬ ತಪ್ಪಣ. ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳಾಗ್ತಿದೆ. ಸಿನಿಮಾ ವಿಷಯಕ್ಕೆ ಬಂದರೆ ನಿಮಗೆಲ್ಲೂ ಬೋರ್ ಅನ್ಸಲ್ಲ, ಏನಿಲ್ಲ. ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಎಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅಂದರೆ ಹೆಸರೇಳಕ್ಕೆ ಕಷ್ಟ ಆಗುತ್ತೆ. ಹೆಸರೇಳಕ್ಕೆ 1 ಅವರ್ ಬೇಕೇನೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಎಲ್ಲರ ಕ್ಯಾರೆಕ್ಟರ್ಗಳು ಎಲ್ಲ ಹೈಲೈಟಾಗಿ ಬಂದಿದೆ. ಅದರಲ್ಲೂ ಎಕ್ಸ್ಪೆಷಲ್ ನಮ್ಮ ಮಳೆಯೂರು ಮನೋರು ಹೀರೋ ಆಗಿ ಮಾಡಿರೋಂಥದ್ದು ಹೆಂಗೆ ಕಾಣಿಸ್ಕೊಂಡಿದ್ದಾರೆ ಅಂದರೆ, ನಂಬರ್ ಸ್ಟಾರ್ಟ್ ಆಗೋದು 0. ಇವತ್ತು ಒಳ್ಳೆ ಸಿನಿಮಾಗೆ ನಮ್ಮ ಮಳೆಯೂರು ಮನೋರು ಆಗಿದ್ದಾರೆ ಹೀರೋ. ಒಳ್ಳೆ ಸಿನಿಮಾ ಕುಳಿಯಲ್ಲಿ ಕೇಳೋದು, ಒಳ್ಳೆ ಸಿನಿಮಾ ಹೀರೋ ಆಗಿದ್ದಾರೆ ಅಣ್ಣ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ಬನ್ನಲ್ಲಿರುತ್ತೆ ಗುಲ್ಕನ್ನು. ಅವ್ರು ಮಾಡ್ತಿರೋ ಸಿನಿಮಾದಲ್ಲೆಲ್ಲ ಟೆರರ್ ಆಗಿ ಕಾಣ್ತಾರೆ. ನಮ್ಮ ಅಣ್ಣ ಡ್ರಾಗನ್ ಎಂತ ಏನಣ್ಣ ಮಾಡ್ತಿರೋ ಸಿನಿಮಾಗಳೆಲ್ಲ ಯಾರಾದರೂ ಏನಾದರೂ ಜಾಸ್ತಿ ಮಾತಾಡಿದ್ರೆ, ಯಾರೋ ನೀನು ಅಂತ ಚಿಕ್ಕ ಮಕ್ಕಳು ಕೇಳಿದ್ರೆ ಕರ್ಕೊಂಬಂದ್ಬಿಟ್ಟು ನೋಡಲ್ಲ ನಮ್ಮ ಅಣ್ಣ ಇದ್ದಾರೆ ಅಂತ ತೋರಿಸ್ತೀನಿ. ಫುಲ್ಲು ಭಯ ಪಡ್ಕೊಂಡು ಅಣ್ಣ ಗಾಬರಿ ಹಾಕ್ಬಿಡ್ತೀರಣ್ಣ ಅವ್ರ ಸಿಂಗ್ ಅಣ್ಣ. ಇನ್ನೊಂದು ಮಾತಾಡ್ತೀನಿ ಅಣ್ಣ, ರಾಜಕೀಯ ನಾಯಕರಿಗೆ ಪ್ರತಿಯೊಬ್ಬರು ಅಂತಾರೆ ಜೈ. ಏನಣ್ಣ ಆಕ್ಟಿಂಗ್ ಮಾಡಿದ್ದೀರಾ ಸೇನಣ್ಣ ಬಯ್ಯೇ. ಇವ್ರಿಬ್ರು ನೋಡಿ ನನಗೆಲ್ಲ ಅಂತಾರೆ ಏನು ಇಷ್ಟ ಇದೆಯಾ ಏನೋ ಹಿಂಗೆ ಅಣ್ಣ. ನಾನು ಇವ್ರ ಮುಂದೆ ನಿಂತ್ಕೊಂಡು ನಾನು ಭಯ ಪಡ್ತಿದ್ದೀನಿ ಅಣ್ಣ. ಅಯ್ಯೋ ಇದ್ರಲ್ಲೆಲ್ಲ ಹೆಂಗೆ ಕಾಣಿಸ್ತಾರ ಸಿನಿಮಾದಲ್ಲಿ ಇವ್ರಿಬ್ರು. ನಾವು ಮಕ್ಕಳ ಥರ ಕಾಣಿಸ್ತೀವಿ ಅಣ್ಣ. ಹೆಂಗೆ ಕಾಣಿಸ್ತಾರೆ ಸಿನಿಮಾದ ಅಣ್ಣ. ಇನ್ನೊಂದು ಮೇಯ್ನ್ ಮಾತು ಹೇಳ್ಬೇಕಂದ್ರೆ ಅಣ್ಣ, ಆಕ್ಸಿಡೆಂಟ್ ಆದರೆ ಕಾರಿಗಾಗುತ್ತೆ ಡೆಂಟು. ಕುಲದಲ್ಲಿ ಕೀಳೋದು ಸಿನಿಮಾ ಸೂಪರ್ ಆಗಿದೆ. ಕಂಟೆಂಟ್ ಸಿನಿಮಾಗಳೆಲ್ಲ ಹೇಳ್ತಾರೆ, ಸಿನಿಮಾ ಬಂದು ಜನ ನೋಡಲ್ಲ. ಕಂಟೆಂಟ್ ಕೊಟ್ಟರೆ ಬಂದೇ ಬರ್ತಾರೆ. ಈ ಸಿನಿಮಾ ನೋಡಿ, ಈ ಮಾತನ್ನ ಬರೆದಿಟ್ಕೊಡಿ. ಕುಲದಲ್ಲಿ ಕೀಳೋದು ಸಿನಿಮಾ ಎಂಥ ಕಂಟೆಂಟ್ ಅಂದರೆ, ನಾಳೆಯಿಂದ ನೋಡಿ ಹೆಂಗೆ ಗ್ರೋ ಆಗುತ್ತೆ. ನಾಳೆಯಿಂದಲ್ಲ, ಸೆಕೆಂಡ್ ಶೋ ಇಂದ ನೋಡಿ. ಇವಾಗ ನೋಡಿ ಆಲ್ರೆಡಿ ಜನ ಹೆಂಗೆ ಗ್ರೋ ಆಗುತ್ತೆ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ನೋಡಿ. ಫಸ್ಟು ಎಲ್ಲರ ಮನಸ್ಸಿಂದ ಈ ಜಾತಿ ಮತ ಎಲ್ಲ ತೆಗೆದುಬಿಡಿ ಅಷ್ಟೇ. ಯಾಕಂದರೆ ಒಂದೇ ಒಂದು ಮಾತಾಡ್ತೀನಿ ಅಣ್ಣ, ಬೆಳಿಬೇಕು ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ ಕನಸು. ನಮ್ದೆಲ್ಲರಿಗೂ ಮನಸ್ಸು. ನಾವು ಯಾವುದು ಜಂತುಗಳಲ್ಲ, ಯಾರೂ ಅಲ್ಲ, ಮನುಷ್ಯರು. ನಾವೆಲ್ಲರಿಗೂ ನಮಗೆ ಯೋಚನೆ ಮಾಡುವಂಥ ಶಕ್ತಿ ಇದೆ. ನಾವೆಲ್ಲ ಜಗಳ ಆಡಿದ್ರೆ, ಜಾತಿ ಮತ ಬಂದರೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆಲ್ಲ ಗೊತ್ತಿದೆ. ಅದರ ಒಂದು ತುಣುಕು ತೋರಿಸಿದ್ದಾರೆ ಕುಲದಲ್ಲಿ ಕೀಳೋದು ಅಂತ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ನೋಡಿ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.